ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಹಿಂದಿನ ತರಗತಿಯಲ್ಲಿ ಸ ವ್ಯಂಜನದ ಬದಲಾಗಿ ಸಣ್ಣ ವೃತ್ತ ಹಾಗೆ ಅನುಸ್ವಾರವಾಗಿ ದೊಡ್ಡ ವೃತ್ತವನ್ನು ಬಳಸೋದು, ಸ್ಟ ಮತ್ತೆ ಸ್ಟ ಕುಣಿಕೆಗಳನ್ನ ಬಳಸೋದು ಹೇಗೆ ಮತ್ತೆ ಅದರಿಂದ ಏನು ಉಪಯೋಗ ಅಂತ ತಿಳ್ಕೊಂಡಿದೀವಿ. ಈ ಅಧ್ಯಯನದಲ್ಲಿ ಕೊಕ್ಕೆಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಆದಿಯಲ್ಲಿ ಕೊಕ್ಕೆಯನ್ನ ಕೊಟ್ರೆ ಏನಾಗುತ್ತೆ? ಈ ರ ಮತ್ತೆ ಲ ವ್ಯಂಜನ ಇರುತ್ತಲ್ಲ, ಇದು ಬೇರೆ ವ್ಯಂಜನಗಳ ಜೊತೆ ಸೇರಿ ಆ ಸೇರುವಾಗ ಲಘು ಸ್ವರ ಇರ್ಬೋದು ಅಥವಾ ಸ್ವರ ಇಲ್ಲದೆ ಇರ್ಬೋದು. ಆವಾಗ ಉದಾಹರಣೆಗೆ ಪ್ರ ಅಂತ ಬಂದಾಗ ಪ ವ್ಯಂಜನದ ಜೊತೆ ರ ಸಂಯೋಗ ಆಗಿದೆ, ಹಾಗೆ ಪ್ಲ ಅಂತ ಬಂದಾಗ ಪ ಜೊತೆಗೆ ಲ ಸಂಯೋಗ ಆಗಿದೆ. ಈ ತರ ರ ಮತ್ತೆ ಲ ವ್ಯಂಜನಗಳು ಬೇರೆ ವ್ಯಂಜನಗಳೊಡನೆ ಸೇರಿದಾಗ ಅದನ್ನ ನಾವು ಜೋಡಿ ಅಕ್ಷರ ಅಂತ ಕರಿತೀವಿ. ಈ ಜೋಡಿ ಅಕ್ಷರಗಳನ್ನ ಶಾರ್ಟ್ ಹ್ಯಾಂಡ್ ಅಲ್ಲಿ ಬರೆಯುವಾಗ ಹೇಗೆ ಬರಿಬೇಕು? ಸೊ ನಾವು ಏನ್ ಮಾಡ್ತೀವಿ, ಶೀಘ್ರಲಿಪಿನಲ್ಲಿ ರ ಮತ್ತೆ ಲ ಸಂಯೋಗನ ಕೊಕ್ಕೆ ಮೂಲಕ ಸೂಚಿಸ್ತೀವಿ. ಆದಿನಲ್ಲಿ ಸರಳಾಕ್ಷರಗಳಿಗೆ ಎಡಗಡೆಯಿಂದ ಬಲಗಡೆಗೆ ಒಂದು ಕೊಕ್ಕೆಯನ್ನ ಕೊಡುವುದರ ಮೂಲಕ ರ ಸಂಯೋಗನ ಸೂಚಿಸ್ತೀವಿ. ಹೇಗ್ ಬರಿಬೇಕು ನೋಡೋಣ. ಅಕ್ಷರ ಆದಿಯಲ್ಲಿ ಯಾವುದೇ ಒಂದು ಸರಳಾಕ್ಷರಕ್ಕೆ ಬಲವರೆಗೆ ಸೂಚಿಸುತ್ತೆ. ಮೊದಲು ಆ ವ್ಯಂಜನ ಕೊಡ್ಬೇಕು. ಉದಾಹರಣೆಗೆ ಸ್ವರಸೂಚನೆ ಹೇಗೆ ಮಾಡ್ತಾರೆ ಅಂದ್ರೆ ಪದಗಳಿಗೆ ಹೇಗೆ ನಾವು ಸ್ವರಸೂಚನೆ ಮಾಡ್ತೀವಿ.
ಬಳಸುತ್ತೇವೆ. ಅಕ್ಷರಕ್ಕೆ ಈಗಾಗಲೇ ಹಾಗೆ ಸೊ ಹೀಗೆ ಆದಿನಲ್ಲಿ ಸರಳಾಕ್ಷರಗಳಿಗೆ ಎಡಗಡೆಯಿಂದ ಬಲಗಡೆ ಕೊಟ್ರೆ ಒಂದು ಕೊಕ್ಕೆಯನ್ನ ಅದು ರಾ ಸಂಯೋಗನ ಸೂಚಿಸುತ್ತೆ. ಬೇರೆ ಪದಗಳಿಗೆ ನಾವು ಹೇಗೆ ಸ್ವರ ಸೂಚನೆ ಮಾಡ್ತೀವಿ ಹಾಗೆ ಆ ಸ್ವರನ ಮೊದಲನೇ ಸ್ಥಾನದಲ್ಲಿ, ಎ ಮತ್ತೆ ಓ ಸ್ವರ ಎರಡನೇ ಸ್ಥಾನದಲ್ಲಿ, ಇ ಮತ್ತೆ ಉ ಸ್ವರ ಮೂರನೇ ಸ್ಥಾನದಲ್ಲೇ ಸೂಚಿಸ್ತೀವಿ. ಯಾವಾಗ ಈ ರಾ ಕೊಕ್ಕೆನ ಬಳಸಲ್ಲ ಅಂತಂದ್ರೆ ಊರ್ಧ್ವಮುಖ ರಾಗೆ, ಊರ್ಧ್ವಮುಖ ಲಾಗೆ, ಹ ಮತ್ತೆ ಯಾ ರೇಖಾಕ್ಷರಗಳಿಗೆ ಈ ಸಂದರ್ಭಗಳಲ್ಲಿ ಮಾತ್ರ ನಾವು ಆದಿಯಲ್ಲಿ ಸಣ್ಣ ಕೊಕ್ಕೆಯನ್ನ ಬಳಸಲ್ಲ. ಈ ತರ ಎಲ್ಲ ಸಂದರ್ಭಗಳಲ್ಲಿ ರಾ ಬೇರೆ ವ್ಯಂಜನದ ಜೊತೆ ಸೇರಿದಾಗ ನಾವು ರೇಖಾಕ್ಷರದ ಬದಲಿಗೆ ಕೊಕ್ಕೆಯನ್ನು ಕೂಡ ಬಳಸಬಹುದು.